ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೀನಾಸ್ ಕಿಚನ್. ಇವತ್ತಿನ ವಿಡಿಯೋನಲ್ಲಿ ಇದ್ಕಿನ ಬೇಳೆ ಸಾರು ಮಾಡೋದು ಹೇಗೆ ಅಂತ ನಾವು ನೋಡೋಣ. ಈ ಸಾಂಬಾರಲ್ಲಿ ಇಡ್ಲಿ, ದೋಸೆ, ಚಪಾತಿ, ರೊಟ್ಟಿ, ರೈಸ್ ಜೊತೆ ಕಾಂಬಿನೇಷನ್ನು ಸಖತ್ತಾಗಿರುತ್ತೆ. ಈ ಸಾಂಬಾರಿಗೆ ಬೇಕಾಗಿರುವ ಪದಾರ್ಥಗಳು: ಇದ್ಕಿನ ಬೇಳೆ ಅರ್ಧ kg, ಅರ್ಧ ಚಿಪ್ಪು ಕೊಬ್ಬರಿ, 3 ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, 2 ಇಂಚು ಚಕ್ಕೆ, 4 ಲವಂಗ, 10 ಮೆಣಸು, 2 ಇಂಚು ಶುಂಠಿ, ಸ್ವಲ್ಪ ಗಸಗಸೆ, ಉಪ್ಪು, ಖಾರದ ಪುಡಿ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಅರಿಶಿನ ಪುಡಿ, ಕೊತ್ತಂಬರಿ, ಪುದೀನ. ಈ ಮಸಾಲೆಗಳನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಮಸಾಲೆ ರುಬ್ಬೋಣ. ನೋಡಿ, ಚಿಕ್ಕ ಚಿಕ್ಕದಾಗಿ ಹಚ್ಚಿದ್ದೀನಿ. ಹಚ್ಚಿರೋವನ್ನೆಲ್ಲ ಹಾಕೊಂಡು ಮಿಕ್ಸಿ ಮಾಡ್ಕೊಂಬರೋಣ ಬನ್ನಿ. ನೋಡಿ, ಈಗ ನಾನು ಹದವಾಗಿ ಬಂದಿದ್ದೀನಿ. ಫುಲ್ಲು ನುಣ್ಣಗೇನೂ ಮಿಕ್ಸಿ ಮಾಡ್ದಿರಾ, ತರ್ತರಿಯಾಗಿ ಇಳ್ದಿರಾ, ಮೀಡಿಯಮ್ಮಲ್ಲಿ ಬಂದಿದ್ದೀನಿ. ಮೊದಲಿಗೆ ಸಾಂಬಾರು ಮಾಡುವ ಪಾತ್ರೆಯಲ್ಲಿ ಒಂದು ಕಾಲು ಭಾಗದಷ್ಟು ನೀರು ಹಾಕ್ಕೊಂಡು ಬೇಳೆ ಕ್ಲೀನ್ ಮಾಡ್ಕೊಂಡು ತೊಳೆದು ನೋಡಿ, ಇದಕ್ಕೆ ಬಿಸಿ ನೀರಿಗೆ ಹಾಕ್ತಿದ್ದೀನಿ. ಇದನ್ನು 10ರಿಂದ 20% ಅಷ್ಟು ಮೊದಲಿಗೆ ಕುದಿಸ್ಕೋಬೇಕು. ಕುದಿಸ್ಕೊಂಡ ನಂತರ ಮಸಾಲೆ ಹಾಕೋಣ. ನೋಡಿ, ಈಗ 20% ಅಷ್ಟು ಬೇಳೆ ಬೆಂದಿದೆ. ಈಗ ಮಸಾಲೆ ಹಾಕೋಕ್ಕೆ ಬೇಳೆ ರೆಡಿ ಇದೆ. ಈಗ ನಾವು ಮಸಾಲೆ ಹಾಕೊಳ್ಳೋಣ. ನೋಡಿ, ಮಸಾಲೆ ಹಾಕ್ತಿದ್ದೀನಿ. ಮಸಾಲೆ ಹಾಕಿದಾಗನೇ ಇದರಲ್ಲಿ ಉಪ್ಪು ಖಾರ ಏನಾರ ಕಮ್ಮಿ ಇದೆಯಾ ಅಂತ ನೀವು ಚೆಕ್ ಮಾಡಿಕೊಂಡು ಒಂದೇ ಸಲ ಹಾಕಬೇಕು. ಮಧ್ಯದಲ್ಲಿ ಹಾಕಕ್ಕೆ ಹೋದರೆ ಚೆನ್ನಾಗಿರಲ್ಲ, ಮಸಾಲೆ ಅನಿಸುತ್ತೆ, ಸಾಂಬಾರು ಕಹಿ ಬರುತ್ತೆ. ನೋಡಿ, ಇದು 20ರಿಂದ 30 ನಿಮಿಷಗಳ ಕಾಲ ಸಾಂಬಾರು ಕುದಿಸ್ಕೊಳ್ಳೋಣ. ಬೇಳೆನೂ ಚೆನ್ನಾಗಿ ಬೆಂದುತ್ತೆ. ಜಾಸ್ತಿ ನುಣ್ಣಗೆ ಮಾಡಬಾರ್ದು, ತಳ ಅಂಟಿದ್ದೀರ ಮಧ್ಯದಲ್ಲಿ ಕೈ ಆಡಿಸ್ಬೇಕು ಸೌಟಿಂದ. ನೋಡಿ, ಈಗ ಸಾಂಬಾರು 2 ನಿಮಿಷ ಕುದಿಸ್ಕೊತೀನಿ. ಬೇಳೆ ಇನ್ನೊಂಚೂರು ಬೇಯಬೇಕು. ಈಗ ಬೇಯಿಸ್ಕೊಂಡಾದ ಥರ ನಾನು ನಿಮಗೆ ತೋರಿಸ್ತೀನಿ ಈಗ ಬೇಳೆ ಹೇಗೆ ಬೆಂದಿದೆ ಅಂತ. ನೋಡಿ, ಈಗ ಕರೆಕ್ಟಾಗಿ ಸಾಂಬಾರು ಆಗಿದೆ. ನಿಮಗೆ ಸಾಂಬಾರು ನೀರು ಅನ್ನಿಸ್ತಿದೆಯಲ್ಲ, ಇಲ್ಲ, ಕರೆಕ್ಟಾಗಿ ಸರಿಯಾಗಿದೆ. ಒಂದು ಸ್ವಲ್ಪ ಬಿಸಿ ಆರಿದ್ರೆ ಗಟ್ಟಿ ಬರುತ್ತೆ, ಒಂದು ಸ್ವಲ್ಪ, ಆಗ ಸರಿ ಹೋಗುತ್ತೆ. ಪರ್ಫೆಕ್ಟಾಗಿದೆ. ಬೇಳೆನೂ ನೋಡಿ ಚೆನ್ನಾಗೈತೆ. ಬೇಳೆ ಕೂಡ ಎತ್ಕೊಂಡು ತಿನ್ನೋಕ್ಕೂ ನಮಗೆ ಚೆನ್ನಾಗಿ ಸಿಗುತ್ತೆ, ನುಣ್ಣಗೂ ಆಗಿಲ್ಲ. ಈಗ ನೋಡಿ, ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಸಾಂಬಾರಿಗೆ ಜೀರಿಗೆ, ಸಾಸಿವೆ, ಈರುಳ್ಳಿ ಇವೆಲ್ಲ ಹಾಕ್ಬಿಟ್ಟು ಗೋಲ್ಡನ್ ಕಲರ್ ಬರಬೇಕು. ಗೋಲ್ಡನ್ ಕಲರ್ ಬಂದಾಗ ನಾವು ಒಗ್ಗರಣೆಗೆ ಹಾಕಿದ್ರು ಟೇಸ್ಟ್ ಇನ್ನೂ ಎಕ್ಸ್ಟ್ರಾ ಬರುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಈಗ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ನೀರು ಇರುತ್ತೆ ಫ್ರೆಂಡ್ಸ್. ಈಗ ನೋಡಿ, ಸಾಂಬಾರು ಒಂದು ಸ್ವಲ್ಪ ತಣ್ಣಗಾಗಿದೆ, ಹಬೆ ಎಲ್ಲ ಹೋಗಿದೆ. ತೋರಿಸ್ತೀನಿ, ಗಟ್ಟಿ ಬಂದೈತೆ. ನೀರಿದೆ ಅಂತ ಇನ್ನೂ ಕುದಿಸ್ಕೊಳಕ್ಕೆ ಹೋಗ್ಬಿಡಿ, ಕರೆಕ್ಟಾಗಿ ಬರುತ್ತೆ. ಈಗ ನೋಡಿ ಫ್ರೆಂಡ್ಸ್, ಸಾಂಬಾರು ಸೂಪರಾಗಿ ಕರೆಕ್ಟಾಗಿ ಬಂದಿದೆ. ಸೀಸನ್ನಲ್ಲಿ ಅವರೆಕಾಳು ಸಿಗತ್ತೆ. ಕಾಯಿ ತಗೊಬಂದು ಸುಳ್ಕೊಂಡು ನಿಮ್ಮ ಮನೆಯಲ್ಲೇ ಇದ್ಕಿನ ಬೇಳೆ ಮಾಡ್ಕೊಂಡು ಸಾಂಬಾರು ಮಾಡಿ ತಿಂದು ನೋಡಿ, ಸೂಪರ್ ಟೇಸ್ಟಿ ಇರುತ್ತೆ. ಇದನ್ನು ಈಗ ರೊಟ್ಟಿ ಆಗಲಿ, ಚಪಾತಿ ಆಗಲಿ, ಮುದ್ದೆ, ರೈಸು, ಅಕ್ಕಿ ರೊಟ್ಟಿ ಇಂಥದಕ್ಕೆ ಸೂಪರ್ ಕಾಂಬಿನೇಷನ್ ಇರುತ್ತೆ. ನಾನು ಇದನ್ನು ಇವತ್ತು ಮುದ್ದೆಗೆ ಮಾಡಿದ್ದೀನಿ. ಆಹಾ, ಈ ಚಳಿಗೆ ಬಿಸಿ ಬಿಸಿ ಮುದ್ದೆ ಸಾರು ತಿಂತಿದ್ರೆ ಆ ಮಜಾನೇ ಬೇರೆ. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನೀವು ಮಾಡೋದನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸ್ಕೊಡಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.